ಹಲೋ. ಸ್ವಲ್ಪ ವಿಡಿಯೋ ಸ್ವಲ್ಪ. ಹಲೋ ಎವ್ರಿ ಒನ್, ಸೌಂಡ್ ಕ್ಲಿಯರ್ ಐತಿ? ಹಲೋ, ಸೌಂಡ್ ಕ್ಲಿಯರ್ ಐತಿ? ನೆಕ್ಸ್ಟ್ ಇವತ್ತಿನ ವಿಡಿಯೋದೊಳಗೆ ನಾ ಇವತ್ತು ನಿಮಗೆ ಅಡ್ವಾನ್ಸ್ ಬಾರ್ಡರ್ಸ್ನ ಹೇಳ್ಕೊಡ್ತೇನೆ. ಓಕೆ, ನೋಡ್ರಿ, ನಾವು ಅಡ್ವಾನ್ಸ್ ಬಾರ್ಡರ್ನ ಸೈಡರ್ಸ್ಗದು ಹಚ್ಚಂಗಿಲ್ಲ. ಸೈಡರ್ಸ್ಗದು ನಾವು ಅಡ್ವಾನ್ಸ್ ಬಾರ್ಡರ್ಸ್ನ ಯೂಸ್ ಮಾಡಂಗಿಲ್ಲ. ನಾವು ಓನ್ಲಿ ಬ್ರೈಡಲ್ಗೆ ಮಾತ್ರ ಏನು ಮಾಡ್ತೀವಿ, ಅಡ್ವಾನ್ಸ್ ಬಾರ್ಡರ್ಸ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ಅಡ್ವಾನ್ಸ್ ಬಾರ್ಡರ್ಸ್ ನೀವು 1,500 ರೂಪಾಯಿ 2,000 ರೂಪಾಯಿ ಕೊಡ್ತಿರ್ತಾರಲ್ಲ, ಅಂಥ ಬ್ರೈಡಲ್ಗಳಿಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತೈತಲ್ಲ, ಯಾಕಂತಂದ್ರೆ ಅಡ್ವಾನ್ಸ್ ಪೌಡರ್ ನಾವು ಹೆವಿ ಇರುವಂಥ ಬ್ರೈಡಲ್ಗಳಿಗೆ ಹಚ್ತೇವೆ. ಓಕೆ, ತಿಳಿತಾ? ನೀವು 5,000 ರೂಪಾಯಿ ಹೆಚ್ಚು ಅಮೌಂಟ್ನ ತೊಗೊಳಕತ್ತೀರಿ ಅಂತಲ್ಲಿ ಮಾತ್ರ ಅಡ್ವಾನ್ಸ್ ಬಾರ್ಡರ್ನ ಯೂಸ್ ಮಾಡೋದು. 2,000 ರೂಪಾಯಿ 3,000 ರೂಪಾಯಿ ತೊಗೋತಿರ್ತೀರಿ, ಅಂಥವ್ರಿಗೆ ನೀವು ಅಡ್ವಾನ್ಸ್ ಬಾರ್ಡರ್ನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ದು ಟೈಮ್ ವೇಸ್ಟ್. ಇಲ್ಲ, ನಾ ಮಾತಾಡಕತ್ತಿದ್ದೇ ಇಲ್ಲ. ಅಂದ್ರೆ ಸೌಂಡ್ ಹೆಂಗೆ ಬರ್ತೈತಿ ನೋಡ್ರಿ. ಎಲ್ಲರಿಗೂ ನಾನು ಲೈನ್ಸ್ಗಳನ್ನ ಹೇಳ್ಕೊಟ್ಟಿನಿ. ಲೈನ್ಸ್ ಯಾವ ರೀತಿ ಹಾಕ್ಬೇಕಂತ ಹೇಳಿ, ರೈಟ್? ಲೈನ್ಸ್ನ ಯಾವ ರೀತಿ ಹಾಕ್ಬೇಕಂತ ಹೇಳಿ ನಾನು ನಿಮಗೆ ಹೇಳ್ಕೊಟ್ಟೇನಿ. ಓಕೆ, relax guys, relax. ಕ್ಲಿಯರ್ ಇಲ್ಲ ಅಲ್ಲ, ನಾನು ಮಾತಾಡಕತ್ತಿದ್ದೇ ಇಲ್ಲ. ಈಗ ನಾನು ಸ್ಟಾರ್ಟ್ ಮಾಡೀನಿ ಮಾತಾಡೋದಕ್ಕೆ. ಓಕೆ, ಲೆಟ್ ಇಟ್ ಬಿ. ನೋಡ್ರಿಲೆ, ನೀವು ಲೈನ್ಸ್ ನಾನು ಹಾಕೋದು ನಿಮಗೆ ಫಸ್ಟ್ ಬೇಸಿಕ್ ಒಳಗೆ 10 ದಿವಸದ ಕ್ಲಾಸ್ ಏನು ತೊಗೊಂಡಿದ್ನಿ, ಅದ್ರೊಳಗೆ ನಾನು ನಿಮಗೆ ಲೈನ್ಸ್ ಹಾಕಿದ್ದ ಹೇಳ್ಕೊಟ್ಟೇನಿ. ಓಕೆ, ಈಗ ನೋಡ್ರಿ ಯಾವ ರೀತಿ ಲೈನ್ಸ್ ಹಾಕ್ಬೇಕಾ. ಫಸ್ಟ್ 4 ಲೈನ್ ಕಂಪಲ್ಸರಿ.
ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಯಾವ ರೀತಿ ಇರ್ಬೇಕಾ, ದಪ್ಪ ಇರ್ಬೇಕ. ಓಕೆ, ನಾ ಇಲ್ಲೇ 2 ಲೈನ್ ಹಾಕಂಗಿಲ್ಲ. ಏನು ಮಾಡ್ತೀನಿ, ಫಸ್ಟ್ ಲೈನ್ ಹಾಕ್ತೀನಿ, ಸೆಕೆಂಡ್ ಲೈನ್ ಏನು ಮಾಡ್ತೀನಿ, ಈ ರೀತಿ ಥಿಕ್ಕಾಗೆ ತಗೋತೀನಿ. 2 ಟೈಪ್ ನಾನು ನಿಮಗೆ ಥಿಕ್ ಲೈನ್ ಕಲಿಸಿದ್ನಿ. ಓಕೆ, ನೆಕ್ಸ್ಟ್ ಅಗೇನ್ 1 ಲೈನ್. ಓಕೆ, ಅಟ್ಯಾಚ್ ಹಂಪ್ಸ್. ನೋಡ್ರಿ, ನೆಕ್ಸ್ಟ್ ಈ ರೀತಿ ತೆಗಿಬೇಕ. ತಿಳಿತಾ? ಅಂದ್ರ ಪೂರ್ತಿ ರೌಂಡ್ ಶೇಪ್ ಅಲ್ಲ, ಪೂರ್ತಿ ಈ ರೀತಿ ಓವಲ್ ಶೇಪ್ ಅಲ್ಲ. 1 ಸ್ಟೆಪ್ ಸೆಕೆಂಡ್ ಈ ರೀತಿ ತೆಗಿಬೇಕ. ಓಕೆ, ಇಲ್ಲೇ ನೆಕ್ಸ್ಟ್ ನೋಡ್ರಿ, ಮೇಲ್ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟ ಈ ರೀತಿ. ಓಕೆ, ಕಂಟಿನ್ಯೂ. ಓಕೆ, ತಿಳಿತಾ? ಇಲ್ಲಿ ಯಾವ ರೀತಿ ಹಾಕೇನಿ, ಈ ರೀತಿ ನಾವೆಲ್ಲ ಹಾಕೋತ್ ಹೋಗುದು. ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ನೋಡ್ರಿ, ಇದು ಯಾವ ರೀತಿ ನಾವು ರೌಂಡ್ ಶೇಪ್ ತಗೊಂಡಿವಿ ಅದೇ ರೀತಿ ರೌಂಡ್ ಶೇಪ್ ತಗೊಂಡ ನೆಕ್ಸ್ಟ್ ಪಾಯಿಂಟಿಗೆ ಅಟ್ಯಾಚ್ ಮಾಡೋದು. ಓಕೆ, ಸೇಮ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಪಾಯಿಂಟ್ ಇರ್ತೈತಲ್ಲ, ನೆಕ್ಸ್ಟ್ ಪಾಯಿಂಟಿಗೆ ಏನು ಮಾಡೋದು, ಜಾಯಿಂಟ್ ಮಾಡೋದು. ಅಗೇನ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು, ನೆಕ್ಸ್ಟ್ ಒಂದು ಪಾಯಿಂಟ್ ಇರ್ತೈತಿ ಅದಕ್ಕೆ ಜಾಯಿಂಟ್ ಮಾಡೋದು. ತಿಳಿಯಾಕತೈತಿ? ಅಡ್ವಾನ್ಸ್ ಬಾರ್ಡರ್. ಓಕೆ, ನೆಕ್ಸ್ಟ್ ಕೆಳಗೂ ಕೂಡ ಸೇಮ್. ಸೇಮ್ ಅಂದ್ರೆ ಫಸ್ಟ್ ಸ್ಟೆಪ್ ಏನು ಮಾಡೋದು, ರೌಂಡ್ ಶೇಪ್ ತಗೊಳ್ಳೋದು. ಫಸ್ಟ್ ಸ್ಟೆಪ್ ನಿಮ್ದು ತಪ್ಪು ಅಂತಂದ್ರೆ ಉಳ್ಕಿದೆಲ್ಲ ತಪ್ಪು ಮಾಡ್ಕೋತ ಹೋಗ್ತೀರಿ. ಅದಕ್ಕೆ ಏನು ಮಾಡ್ಬೇಕಾ, ಫಸ್ಟ್ ಸ್ಟೆಪ್ ಮಾಡೋದ್ನಾಗ ಒಂದು ಸ್ವಲ್ಪ ಧ್ಯಾನ ಕೊಟ್ಟು ಮಾಡ್ಬೇಕಾ. ಫಸ್ಟ್ ಸ್ಟೆಪ್ ನಾವು ಎಲ್ಲೂ ಅಟ್ಯಾಚ್ ಮಾಡಂಗಿಲ್ಲ, ಇದನ್ನೇನು ಮಾಡೋದು, ಅರ್ಧ ಅಷ್ಟು ತೆಗಿಯೋದು. ಓಕೆ, ನೆಕ್ಸ್ಟ್ ಹೆಂಗೆ ಮಾಡ್ಬೇಕಾ, ಈ ಪಾಯಿಂಟ್ ಇರ್ತೈತಲ್ಲ, ಈ ಪಾಯಿಂಟ್ ಇಂತ್ರ ಅರ್ಧ. ನೆಕ್ಸ್ಟ್ ಈ ಪಾಯಿಂಟ್ ಇಂತ್ರ ಸ್ಟಾರ್ಟ್ ಮಾಡೋದು, ಇಲ್ಲಿ ಅರ್ಧ. ಸೊ ತಿಳಿತಾ? ನೆಕ್ಸ್ಟ್ ಲೈನ್ ಹಾಕ್ರಿ. ಇಲ್ಲಿ ಮೇಲಿಂದೆಲ್ಲ ಫಿಲ್ಅಪ್ ಮಾಡ್ಬೇಕ. ಫಸ್ಟ್ ಒಂದು ಲೈನ್ ಹಾಕೊಳ್ರಿ, ಅಂದ್ರೆ ನೀಟಾಗಿ ಬರ್ತೈತಿ. ನೆಕ್ಸ್ಟ್ ಇದನ್ನೆಲ್ಲ ಫಿಲ್ಅಪ್ ಮಾಡ್ಕೊಳ್ರಿ. ಅಡ್ವಾನ್ಸ್ ಬಾರ್ಡರ್ಸ್ಗಳನ್ನ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಬೇಕ.
ಹೆವಿ ಬ್ರೈಡಲ್ಗೆ ಹಚ್ತಿರ್ತಿರಲ್ಲ, ಅಂದ್ರೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೊಂಡು ಹಚ್ತಿರ್ತಿರಲ್ಲ, ಅಂತೆಲ್ಲ ಈ ವರ್ಕ್ ಮಾಡ್ಬೇಕು. ಲುಕ್ ಆಗೈತೈತಿ. ನೆಕ್ಸ್ಟ್ ನಿಮ್ದು ಅಮೌಂಟ್ಗೆ ತಕ್ಕಂಗೆ ತೆಗಿಯೋದು. ಯಾರು ನಿಮಗೆ 1,000 ರೂಪಾಯಿ 2,000 ರೂಪಾಯಿ ಕೊಡಾಕತ್ತೀರಿ ಬ್ರೈಡಲ್ಗೆ ಹಚ್ಚ್ರಿ ಅಂತಂದ್ರೆ ಅವ್ರಿಗೆ ಇಂಥದೆಲ್ಲ ವರ್ಕ್ ಮಾಡ್ಕೊತ ಕುಂಡ್ರಂಗಿಲ್ಲ. ಸಿಂಪಲ್ ಬಾರ್ಡರ್ಸ್ಗಳನ್ನ ಮಾತ್ರ ತೆಗಿಯೋದು. ಮಿಕ್ಸೋಲಜಿ ಕ್ಲಾಸ್ಗೆ ಅಟೆಂಡ್ ಆಗವ್ರ ನನ್ನ ನಂಬರ್ ಐತಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ, ನಾ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಇದನ್ನೆಲ್ಲ ಒಳಗಿನ ತುಂಬಿಕೊಡ್ರಿ. ಓಕೆ, ಎಂಡ್ ಯಾವ ರೀತಿ ಮಾಡ್ಬೇಕಂತ ಗೊತ್ತೈತಲ್ಲ. ಎಂಡ್ ಯಾವ ರೀತಿ ಮಾಡ್ಬೇಕಾ? 1 ಲೈನ್, ಅಟ್ಯಾಚ್, ಹಂಪ್ಸ್. ಓಕೆ, ಇದು ಅರ್ಥ ಆಯ್ತಾ? ಯಾವ ರೀತಿ ಮಾಡ್ತೀವಿ ನಾವು? ಫಸ್ಟ್ ಈ ರೀತಿ ಮಾಡ್ಕೋತ ಹೋಗ್ತೀವಿ. ಹಾ, ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ನ ಹೇಳಲ್ಲ, ಅದನ್ನ ಫಾಲೋ ಮಾಡ್ರಿ. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಯಾವ ರೀತಿ ಹಾಕ್ಬೇಕು ಲೈನ್ಸ್ ಪ್ರಾಕ್ಟೀಸ್ ಮಾಡಾಕತ್ತೀರಿ. ಇದನ್ನೇನು ಮಾಡ್ಬೇಕಾ? ಥಿಕ್ ಆಗಿ ತಗೋಬೇಕು. ಸೆಕೆಂಡ್ ಲೈನ್ 2 ರೀತಿ ನಾ ಥಿಕ್ ಲೈನ್ ಹೇಳ್ಕೊಟ್ಟೆನಲ್ಲ, ಆ 2 ರೀತಿ ಒಳಗೆ ಇದು ಈಸಿ ಅನಿಸ್ತೈತಿ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ ಜಾಸ್ತಿ. ಒಂದು ಸೆಕೆಂಡ್, ನಾನು ನೋಡ್ತೀನಿ. ವಿಡಿಯೋ ಕ್ಲಿಯರ್ ಇಲ್ಲ ಆಗ್ತಿಲ್ಲ, ನೋಡಾಕತ್ತೇನೆ. ನೋಡ್ರಿ, ನೆಕ್ಸ್ಟ್ ಲೈನ್ ಹಾಕೊಳ್ರಿ. ಅಟ್ಯಾಚ್, ಹಂಪ್ಸ್. ರಾತ್ರಿ ಆತಂದ್ರೆ ಹಿಂಗಾಕೈತಿ ನೋಡ್ರಿ ಅದು. ಈಗ ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಒನ್ ಇದಾತ. ಫಸ್ಟ್ ಒನ್ ಓಕೆ, ಸೆಕೆಂಡ್ ಒನ್ ನೋಡ್ರಿ. ಈಗ ಡೈಮಂಡ್ ಶೇಪ್ ಇರ್ತೈತ, ಡೈಮಂಡ್ ಶೇಪ್ ಆ ರೀತಿ ತೆಗಿಬೇಕು. ಡೈಮಂಡ್ ಶೇಪ್ ಇದು ಸೇಮ್. ರೌಂಡ್ ಶೇಪ್ ಇಲ್ಲಿ ತಗೊಂಡಿದ್ರಲ್ಲ, ಓವಲ್ ಶೇಪ್, ಸೇಮ್ ಇಲ್ಲಿ ಹೆಂಗೆ ತಗೋಬೇಕಾ? ಡೈಮಂಡ್ ಶೇಪ್.
ಸ್ವಲ್ಪ ಅಂತರ ಕೊಟ್ಟ ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಅಂದ್ರೆ ಸೇಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂತ ಹೋಗ್ರಿ ಆಲ್ಮೋಸ್ಟ್. ಓಕೆ, ಈಗ ಸೇಮ್ ಮೇಲೇನು ದೊಡ್ಡ ಡೈಮಂಡ್ ಶೇಪ್ ಅಂತ ತಿಳ್ಕೊಳ್ರಿ. ಮೇಲಿಂದ ಏನ್ ಮಾಡೋದು, ನೆಕ್ಸ್ಟ್ ಬಂದು ಟಚ್ ಮಾಡೋದು. ನೆಕ್ಸ್ಟ್ ಒಂದು ಏನಿರ್ತೈತಲ್ಲ ಆ ಪಾಯಿಂಟಿಗೆ ಬಂದ ಟಚ್ ಮಾಡೋದು. ಸಾರಿ ಇದು ನೆಕ್ಸ್ಟ್ ಬಂದ ಟಚ್ ಮಾಡೋದು, ನೆಕ್ಸ್ಟ್ ಬಂದ ಟಚ್ ಮಾಡೋದು. ಎಲ್ಲರೂ ನಾ ಹೆಂಗೆ ಹೇಳ್ಕೊತ ಮಾಡ್ತಿರ್ತೀನಲ್ಲ ಕೆಲಸ, ಅದೇ ರೀತಿ ಕೆಲಸ ಮಾಡ್ರಿ, ತಪ್ಪಾಗಂಗಿಲ್ಲ. ಈಗ ಕೆಳಗಿಂದ ಏನ್ ಮಾಡೋದಿಲ್ಲ, ಅರ್ಧ ಇಷ್ಟು ಮಾತ್ರ ತೆಗಿಯೋದು. ಅಂದ್ರೆ ಇದನ್ನ ಎಲ್ಲೂ ಹೋಗಿ ಜಾಯಿಂಟ್ ಮಾಡಂಗಿಲ್ಲ, ಇದನ್ನ ಇಷ್ಟ ಬಿಡೋದು. ನೆಕ್ಸ್ಟ್ ಒಂದ್ ಏನೈತಿ, ಈ ರೀತಿ ಕ್ರಾಸ್ ಮೇಲೆ ತಗೊಳ್ಳೋದು. ತಿಳಿಯಾಕತೈತಿ? ಫಸ್ಟ್ನೇದ್ ನೀವು ಕರೆಕ್ಟ್ ಮಾಡಿದ್ರಿ ಅಂತಂದ್ರ ಬಾಕಿದೆಲ್ಲ ಕರೆಕ್ಟ್ ಬರ್ತಾವ ನೋಡ್ರಿ. ಒಂದೆರಡು ಸತ ತಪ್ಪಾಕೈತಿ, ಬಟ್ ನೀವು ಮಾಡ್ಕೊಂತ ಕಂಟಿನ್ಯೂ ಹೋದ್ರಿ ಅಂತಂದ್ರೆ ಕರೆಕ್ಟಾಗ ಬರ್ತೈತಿ. ಸೇಮ್ ಈಗೆಲ್ಲ ಏನೈತ ಇಲ್ಲೇ ಬ್ಲ್ಯಾಂಕ್ ಇದ್ದಿದ್ದೆಲ್ಲ ವೈಟ್ ಇದ್ದಿದ್ದೆಲ್ಲ ಫಿಲಪ್ ಮಾಡಿಬಿಡ್ರಿ. ಫಿಲಪ್ ಮಾಡೋದ್ನಾಗೂ ಒಳಗಿಂದ ಒಂದು ಚೂರು ಇದನ್ನ ಆಗಬಾರ್ದ, ಅಂದ್ರೆ ಒಳಗಿನ ಲೈನಿಗೆ ಏನು ಟಚ್ ಆಗಬಾರ್ದು, ಆ ರೀತಿ ಫಿಲಪ್ ಮಾಡ್ರಿ. ಆಮೇಲೆ ನೀವು ವರ್ಕ್ ನನ್ಗೆ ಕಳಿಸ್ತಿರ್ತಿರಲ್ಲ, ಕೆಲವೊಂದಿಷ್ಟು ಜನ ವರ್ಕ್ ಮಾಡಿ ಕಳಿಸ್ತಿರ್ತಾರ, ಸ್ವಲ್ಪ ಪೇಷನ್ಸ್ಲೆ ಮಾಡ್ರಿ. ಗಡ್ಬಡ್ ಮಾಡಿ ನಾ ಹೆಂಗೆ ಹೇಳ್ಕೊಟ್ಟಿರ್ತೀನಿಲ್ಲ ಸ್ಟೆಪ್ ಬೈ ಸ್ಟೆಪ್, ಆ ರೀತಿ ವರ್ಕ್ ಮಾಡ್ರಿ. ಒಂದು ಸ್ವಲ್ಪ ಏನೇನೋ ತಪ್ಪಾಗಿರ್ತಾವ, ಬಟ್ ನನಗೆ ನಿಮ್ದೆಲ್ಲ ತಪ್ಪಾಗೈತಿ, ಏನು ತಪ್ಪಾಗೈತಿ ಅಂತ ಹೇಳ್ಕೊಡುವಷ್ಟು ಟೈಮ್ ಇರಂಗಿಲ್ಲ, ಯಾಕಂದ್ರೆ ಭಾಳಷ್ಟು ಜನ ಕಳಿಸ್ತಿರ್ತೀರಿ. ಓಕೆ, ಸೇಮ್ ಕೆಳಗಿಂದು ಪೂರ್ತಿ ನೀಟಾಗೆ ತುಂಬ್ರಿ. ನಮಗೇನ ಒಳಗಡೆ ಲೈನ್ಗಳಿಗೇನು ದಕ್ಕ ಮುಖ್ಯ ಆಗಬಾರ್ದು. ಓಕೆ, ಇಲ್ಲಿ ಅರ್ಧ ಐತಿ, ಅರ್ಧನ ವರ್ಕ್ ಮಾಡ್ರಿ, ಬಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಎಂಡ್ ಹೆಂಗೆ ಮಾಡೋದು, ಒನ್ ಲೈನ್ ಅಟ್ಯಾಚ್ ಹಂಪ್ಸ್. ತಿಳಿತಾ? ಇವೆಲ್ಲ ಬ್ರೈಡ್ಗೆ ಹಾಕೋದ ಮ್ಯಾಮ್ ಬಾರ್ಡರ್ಸ್. ಹೌದು, ಏನೋ ನೀವು ಬ್ರೈಡ್ಗಳಿಗೆ ಚಲೋ ಕಾಣಿಸೋದು. ಯಾಕಂದ್ರೆ ನಾವು ಜಾಸ್ತಿ ಯಾರಿಗೆ ಹೆವಿ ವರ್ಕ್ ಮಾಡ್ತೀವಿ, ಹೆವಿ ವರ್ಕ್ ನಾವು ಯಾವಾಗಲೂ ಬ್ರೈಡಲ್ಗೆ ಮಾಡ್ತೀವಿ. ಯಾರಿಗೂ ನಾವು ಈಗ ಬೇಬಿ ಶೋವರ್ಗಾಗಲಿ ಅಂತೆಲ್ಲ ಜಾಸ್ತಿ ನಾವು ಹೆವಿ ವರ್ಕ್ ಮಾಡಂಗಿಲ್ಲ. ಓಕೆ, ಇದು ಗೊತ್ತಾತಾ? ಇದು ಸೇಮ್, ಬಟ್ ಇಲ್ಲೇನಕೈತಿ, ಈ ಶೇಪ್ ಬರುತ್ತೆ, ಇಲ್ಲೇನಕೈತಿ ಡೈಮಂಡ್ ಶೇಪ್ ಬರ್ತೈತಿ.
ಬ್ರೈಡಲ್ಗೆ ಹಾಕೋದು. ಆಲ್ಮೋಸ್ಟ್ 90% ಅಷ್ಟು ಹೇಳ್ತೀನಿ, ಇವೆಲ್ಲ ಬಾರ್ಡರ್ಸ್ ಬ್ರೈಡಲ್ಗೆ ಹಾಕೋದು ರೀ. ಟೈಪ್ಸ್ ಆಫ್ ಲೋಟಸ್ ಹೇಳಿ ಈಗ ಹೇಳ್ಕೊಡಕತ್ತದ ಕಲೀರಿ. ಈಗ ನಾ ಏನು ಹೇಳ್ಕೊಡಕತ್ತೀನಿಲ್ಲ ಅದನ್ನು ಕಲೀರಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕಲಿಸೋನು. ಓಕೆ, ನೆಕ್ಸ್ಟ್ ಹೇಳ್ಕೊಡ್ಲಿ ಬಾರ್ಡರ್. ಇನ್ನೊಂದೆರಡು ಬಾರ್ಡರ್ಗಳನ್ನ ಹೇಳ್ಕೊಡ್ತೀನಿ, ಯಾಕಂದ್ರೆ ಹೆವಿ ಅದಾವ, ಪ್ರಾಕ್ಟೀಸ್ ಮಾಡ್ರಿ. ಎಲ್ಲ ಬಾರ್ಡರ್ಗಳಿಗೇನ ಒನ್ ನಾರ್ಮಲ್ ಲೈನ್, ಥಿಕ್ ಲೈನ್, ಅಗೇನ್ ಒನ್ ನಾರ್ಮಲ್ ಲೈನ್, ಅಟ್ಯಾಚ್ ಹಂಪ್ಸ್, ಇದು ಕಾಮನ್. ಓಕೆ, ವಿತ್ ಸರ್ಟಿಫಿಕೇಟ್ 1699, ವಿದೌಟ್ ಸರ್ಟಿಫಿಕೇಟ್ 1299. ಹಾಕ್ತೀನಿ ಯೂಟ್ಯೂಬ್ನಲ್ಲಿ. ಈಗ ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಇಲ್ಲಿ ಹೇಳ್ಕೊಡ್ತೀನಿ. ಒಂದು ಮೇಲ್ಗಡೆ ಲೈನ ಕಾಣಿಸತೈತಲ್ಲ, ಒಂದು ಮೇಲ್ಗಡೆ ಲೈನ, ಒಂದು ಇದ್ರ ನಡು, ಅಂದ್ರೆ ಈ ಲೈನ್ ಏನು ಹಾಕಿರ್ತೀರಿ ಇದರ ನಡು ಕೆಳಗಡೆ ಲೈನ್. ನೆಕ್ಸ್ಟ್ ಈ ಲೈನ್ ಏನು ಹಾಕಿರ್ತೀರಿ ಇದರ ಸೆಂಟರ್ ನಡು ಮತ್ತು ಮೇಲ್ಗಡೆ ಲೈನ್, ಮತ್ತು ಮೇಲ್ಗಡೆ ಲೈನ್ ಹಾಕಿರ್ತೀರಿ ಇದರ ಸೆಂಟರ್ ಇಂದ ಕೆಳಗಡೆ ಲೈನ್. ಇದೇ ರೀತಿ ಮಾಡ್ಕೋತ ಹೋಗ್ಬೇಕು. ನಾನು ಹೇಳ್ಕೊಡ್ತೀನಿ ನಿಮಗೆ ಈಸಿ ಅನ್ಸತ್ತ, ಬಟ್ ನೀವು ತೆಗಿತಿರ್ತಿರ್ಲ ಅವಾಗ ಭಾಳ ಟಫ್ ಅನ್ಸತ್ತ. ನೋಡ್ರಿ, ಮೇಲೊಂದು ಲೈನ, ಇದರ ಸೆಂಟರ್ ಇಂದ ಕೆಳಗಡೆ ಒಂದು ಲೈನ್, ಮೇಲೊಂದು ಲೈನ, ಇದರ ಸೆಂಟರ್ ಇಂದ ಕೆಳಗಡೆ ಒಂದು ಲೈನ್. ಇದೇ ರೀತಿ ಹಾಕುವಂತ ಹೋಗೋದು. ಆಲ್ಮೋಸ್ಟ್ ಸೇಮ್ ಬರ್ಬೇಕು ನೋಡ್ರಿ. ಓಕೆ, ಈಗ ನೀವು ಯಾವ ರೀತಿ ಹಾಕಿರ್ಲ ಇದನ್ನ ಡಬಲ್ ಮಾಡ್ಕೊಳ್ಳೋದು. ಇದೇನಾತ ಫಸ್ಟ್ ಸ್ಟೆಪ್ ಆತ, ಸೆಕೆಂಡ್ ಸ್ಟೆಪ್ ಈ ರೀತಿ ಹಾಕಿರ್ತೀರಿ, ಇದು ಫಸ್ಟ್ ಸ್ಟೆಪ್ ಆತ. ಇದನ್ನ ಸೆಕೆಂಡ್ ಸ್ಟೆಪ್ ಏನು ಹಾಕಿರ್ತೀವಿ ನೋಡ ಅದನ್ನ ಡಬಲ್ ಲೈನ್ ಮಾಡಿ ತಗೊಳ್ಳೋದು. ಓಕೆ, ಈಗ ಇದನ್ನ ಲೈನ್ ಹಾಕೇನಿಲ್ಲ ನಾನು, ಇದನ್ನೇ ಫಸ್ಟ್ ಒಂದು ಲೈನ್ ಹಾಕೇನಿ. ಗ್ರೂಪ್ ಒಳಗೆ ಹಾಕ್ತೇನಿಲ್ಲ, ಲಿಂಕ್ನ ಗ್ರೂಪ್ ಒಳಗೆ ಹಾಕ್ತೇನೆ, ಯೂಟ್ಯೂಬ್ ಒಳಗೆ ಹಾಕಿ ನೋಡ್ರಿ. ಇದನ್ನ ನಾನು ಡಬಲ್ ಲೈನ್ ಮಾಡ್ಕೋತ ಹೋಗ್ತೇನೆ. ಅಂದ್ರೆ ನಾ ಯಾವ ಶೇಪ್ ಒಳಗೆ ಹಾಕೇನಿ ಅದ ಶೇಪ್ ಒಳಗೆ ಏನು ಮಾಡಕತ್ತೀನಿ, ಡಬಲ್ ಲೈನ್ ಹಾಕೊಂತ ಹೊಟ್ಟೇನಿ. ಓಕೆ, ಎಂಡ್. ನೆಕ್ಸ್ಟ್ ಕೆಳಗಿಂದು ಸೇಮ್ ಒಂದೊಂದು ಲೈನ್ ಏನೈತಿ ಅದನ್ನ ಏನು ಮಾಡಕತ್ತೀನಿ, ರೌಂಡ್ ಶೇಪ್ ಒಳಗೆ ಈ ರೀತಿ. ಈಗ ನೋಡ್ರಿ ಇಲ್ಲೈತಿ, ಇಲ್ಲಿಂದ ಏನ್ ಮಾಡ್ರಿ ಈಗ ಲೈನ್. ಓಕೆ, ತಿಳಿತಾ? ಎಕ್ಸಾಕ್ಟ್ ಆಗಿ ಒಂದು ಲೈನ್. ಈಗ ನೋಡ್ರಿ ಸ್ವಲ್ಪ ಇಲ್ಲಿ ಏನಾಗೈತಿ, ಬಿಡು ಆಗೈತಿ, ಅಂದ್ರೆ ಸ್ವಲ್ಪ ಕಾಣಿಸಕತೈತಿ, ಟಚ್ ಆಗ್ಬೇಕು. ನೆಕ್ಸ್ಟ್ಗೆ ಟಚ್ ಆಗ್ಬೇಕು. ಎಲ್ಲಿ ಟಚ್ ಆಗಿಲ್ಲ ಅಲ್ಲಿ ಮಾತ್ರ ಟಚ್ ಮಾಡ್ಕೋತ ಹೋಗ್ರಿ.
ಓಕೆ, ಎಲ್ಲಿ ಟಚ್ ಆಗಿಲ್ಲ ನೋಡ್ರಿ ಅಲ್ಲಿ ಮಾತ್ರ ಟಚ್ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಲೈನಿಗೆ ಟಚ್ ಮಾಡೋದು ಅಷ್ಟ. ಬಿಟ್ಟಿರ್ತದ ಒಂದು ಸ್ವಲ್ಪ ನಾವೇನು ಮಾಡೋದು, ಟಚ್ ಮಾಡೋದು ಅಷ್ಟ. ಓಕೆ, ಈಗ ಏನು ಮಾಡೋಣ, ಇಲ್ಲೆಲ್ಲ ತುಂಬಿ ತಗೊಳ್ಳೋದು. ಸೇಮ್ ನಾವು ಯಾವ್ದು ಇದನ್ನ ಮಾಡಿರ್ತೀವಲ್ಲ ಅದನ್ನೆಲ್ಲ ಏನು ಮಾಡೋದು, ತುಂಬಿ ತಗೊಳ್ಳೋದು ಅಷ್ಟ. ಇಲ್ಲಿ ಒಳಗೆ ಏನು ಗ್ಯಾಪ್ ಆಗಿರ್ತೈತಲ್ಲ ಅದನ್ನೂ ಕೂಡ ತುಂಬಿ ತಗೋರಿ. ಒಂಥರ ಹೆಳಲ್ ಹಾಕಿರ್ತೀವಲ್ಲ ಆ ರೀತಿ ನೋಡ್ರಿ. ನಿಮ್ಮ ಭಾಷೆ ಒಳಗೆ ಏನಂತಾರೆ ಗೊತ್ತಿಲ್ಲ, ನನ್ನ ಭಾಷೆ ಒಳಗೆ ಹಿಂಗೆ ಅಂತಾರೆ, ಹೆಳಲ್ ಅಂತಾರೆ. ಕೂದ್ಲಕ್ಕೆ ಇದನ್ನ ಹಾಕೋತಾರಲ್ಲ ಜುಟ್ಲ ಏನಂತಾರೆ ಅದಕ್ಕೆ, ಅದು. ಸಾರಿ, ಸೇಮ್ ಕೆಳಗೆ ಕೂಡ ಎಲ್ಲಿ ಗ್ಯಾಪ್ ಇರ್ತೈತಲ್ಲ ಅಲ್ಲೆಲ್ಲ ಏನು ಮಾಡ್ಬೇಕಾ, ಫಿಲಪ್ ಮಾಡಿಬಿಡ್ಬೇಕು. ಓಕೆ, ಕೆಳಗಿನ ಲೈನ್ ಒಂದು ಸ್ವಲ್ಪ ಹೇರಾಪೇರಿ ಆಗಿದ್ರು ಅದನ್ನೇನು ಮಾಡಿರಿ, ನೀಟಾಗೆ ಲೈನ್ ಹಾಕ್ಕೊಂಡು ಕವರ್ ಅಪ್ ಮಾಡಿರಿ. ಬಿಟ್ಬಿಟ್ಟೆ. ಓಕೆ, ನೆಕ್ಸ್ಟ್ ಎಂಡ್ ಹೆಂಗೆ ಮಾಡೋದು, ಲೈನ್ ಅಟ್ಯಾಚ್ ಹಂಪ್ಸ್. ಕ್ಲಿಯರಾ, ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಹಿಂಗೆ ಮಾಡ್ಕೊಳ್ರಿ, ಸೆಕೆಂಡ್ ಸ್ಟೆಪ್ ಈ ರೀತಿ ಮಾಡ್ಕೊಳ್ರಿ. ತಿಳಿತಾ? ಇದು 1ನೇ ಬಾರ್ಡರ್, 2ನೇ ಬಾರ್ಡರ್, 3ನೇ ಬಾರ್ಡರ್, ಅಡ್ವಾನ್ಸ್ ಬಾರ್ಡರ್ ಒಳಗೆ. ಲಾಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡಿ ನನಗೆ ಪರ್ಸ್ನಲ್ ಆಗಿ ನೀವು ಮೆಸೇಜ್ ಒಳಗೆ ಗ್ರೂಪ್ ಒಳಗೆ ಬೇಡ, ಗ್ರೂಪ್ ಓಪನ್ ಮಾಡಿದ್ನ ಸಾಕು, ಎಲ್ಲರೂ ನೀವು ಅದು ಇದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ನಂಗೆ ಪರ್ಸ್ನಲ್ ಆಗೇ ಕಳಿಸ್ರಿ. ಹಾಂ, ಜಡೆ ಜಡೆ ಅಂತಾರೆ, ನಾ ಏನಂದು ಹೇಳಲ್ಲ. ಓಕೆ, ಥರ್ಡ್ ಬಾರ್ಡರ್ ಇದನ್ನ ಯೂಟ್ಯೂಬ್ ಒಳಗೆ ಹಾಕಿರ್ತೀನಿ ನೋಡ್ರಿ ಮತ್ತೊಂದು ಸತ. ಯಾಕಂತಂದ್ರೆ ಇಲ್ಲಿ ನಾನು ನೆಕ್ಸ್ಟ್ ಹೇಳ್ಕೊಡ್ತಿರ್ತೀನಿ, ಮತ್ತೊಂದು ಸತ ನಾ ಅದನ್ನ ಹೇಳ್ಕೊಡಕತ್ತಂದ್ರೆ ಟೈಮ್ ಆಗ್ಬಿಡ್ತೈತಿ, ಮತ್ತು ನಾನು ಹೋಗ್ಬಿಡ್ತೇನೆ ಮಕ್ಕಳಕ್ಕೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ನಾನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬ್ ಒಳಗೆ. ಯೂಟ್ಯೂಬ್ದು ಲಿಂಕ್ನು ನಾನು ಗ್ರೂಪ್ ಒಳಗೆ ಕಳಿಸ್ತೇನೆ. ಓಕೆ, ನೋಡ್ರಿ ಥರ್ಡ್ದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಕೈತೆ ಎಲ್ಲರಿಗೂ. ಇನ್ನೊಂದ್ಸತ ಹೇಳ್ತೇನೆ, ಮೇಲೊಂದು ಲೈನ್ ಹಾಕ್ಕೊಳ್ರಿ ಈ ರೀತಿ ರೌಂಡ್ ಶೇಪ್, ಸ್ವಲ್ಪ ರೌಂಡ್ ಶೇಪ್ ಬರಬೇಕಾ. ಇದ್ರ ನಡುವಿಂತ್ರ ಮತ್ತು ಕೆಳಗಡೆ ಇಂತ್ರ ರೌಂಡ್ ಶೇಪ್, ಮೇಲ್ಗಡೆ ಇಂತ್ರ ರೌಂಡ್ ಶೇಪ್, ಕೆಳಗಡೆ ಇಂತ್ರ ರೌಂಡ್ ಶೇಪ್. ಇದ್ರ ಏನಿಲ್ರಿ, ಈ ಲೈನ್ ಹಾಕಿರ್ತೀವಲ್ಲ ಇದ್ರ ಹೊಟ್ಟೆಗಿಂತ ತಗೊಳೋದು ನೋಡ್ರಿ, ಲೈನ್ ಕೆಳಗ ಮ್ಯಾಲ ಕೆಳಗ ಮ್ಯಾಲ. ಓಕೆ, ಇದು ನೋಡ್ರಿ, ಇದ್ರ ಕತ್ತಿನ ಸೆಕೆಂಡ್ ಸ್ಟೆಪ್ ಏನು ಮಾಡೋದು, ಇದನ್ನ ಯಾವ ರೀತಿ ತೊಗೊಂಡಿರ್ತೀವಲ್ಲ ಫಸ್ಟ್ ಸ್ಟೆಪ್ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡ ನೆಕ್ಸ್ಟ್ ಸ್ಟೆಪ್ನು ರೌಂಡ್ ಆಗೇ ತಗೊಳ್ಳೋದು, ಕೆಳಗಡೆನೂ ರೌಂಡ್. ಓಕೆ, ನೆಕ್ಸ್ಟ್ ಒಂದು ಸ್ವಲ್ಪ ಏನಾಗಿರ್ತೈತಿಲ್ಲ ಬಿಟ್ಬಿಟ್ಟಿರ್ತೀವಿ, ಅದನ್ನ ನೆಕ್ಸ್ಟ್ಗೆ ಹೋಗಿ ಟಚ್ ಮಾಡೋದು ಅಷ್ಟ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಇದಕ್ಕೆ ಟಚ್ ಆಗ್ಬೇಕು, ರೌಂಡ್ ಶೇಪ್ ಒಳಗೆ ಹೋಗಿ ಟಚ್ ಮಾಡಿಬಿಡೋದು ಅಷ್ಟ. ಈಗೇನು ಮಾಡೋದು, ಇಲ್ಲೆಲ್ಲ
ಫಿಲಪ್ ಮಾಡೋದು. ಇದೆಲ್ಲ ಫಿಲಪ್ ಆಕೈತಿ. ಓಕೆ, ಇದು ಕಂಟಿನ್ಯೂ ಮಾಡ್ಕೋತ ಹೋಗೋದು. ಅಂದ್ರೆ ಅವ್ರ ಕೈ ಎಷ್ಟಿರೈತಿ, ಅವ್ರ ಕೈ ಎಷ್ಟಿರತ್ತಲ್ಲ ಅಷ್ಟು ನಾವು ಪೂರ್ತಿ ಇದನ್ನು ಮಾಡೋದು. ಓಕೆ, ತಿಳಿತಾ? ಇದನ್ನ ಮತ್ತೆ ಸುತ್ತ ಹೇಳಕತ್ತಿ ಅಂತಂದ್ರೆ ಟೈಮ್ ಭಾಳ ವೇಸ್ಟ್ ಆಕೈತಿ. ನೆಕ್ಸ್ಟ್ ಹೇಳ್ಕೊಡುದು ನಾನು ಹೇಳ್ಕೊಡಂಗಿಲ್ಲ, ಹಂಗಾಕೈತಿ ರೀ. ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ನನ್ನ ಮೊಬೈಲ್ ಒಳಗೆ ಯಾವ ಫೋಟೋಗಳನ್ನು ಇಟ್ಕೊಳಂಗಿಲ್ಲ. ಒಂದು ಕಳಿಸ್ಬಿಟ್ಟು ಡಿಲೀಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಸೇಮ್ ಲೈನ್, ಅಗೇನ್ ಒನ್ ಲೈನ್, ನಿಮಗೆ ಇನ್ನೂ ಸತ ನೋಡಬೇಕು ಕಲಿಬೇಕು ಅನ್ಸಿದ್ರೆ ಯೂಟ್ಯೂಬ್ ಒಳಗೆ ಹಾಕಿರ್ತೀನಿ, ಬೇಕಾದಷ್ಟು ಸತಕ ನೋಡ್ಕೊಳ್ರಿ. ಥಿಕ್ಕಾಗೆ ಲೈನ್ ಬರ್ಬೇಕ. ಓಕೆ, ಅಗೇನ್ ನಾರ್ಮಲ್ ಲೈನ್. ನಾ ಮೊದಲು ಕಲಿಸಿದ್ದಂದ್ರೆ ಫ್ರೀ ಕ್ಲಾಸ್ ಒಳಗೆ ನಾ ಕಲ್ಸೇನಿಲ್ಲ 10 ದಿವಸದೊಳಗೆ. ಅವೆಲ್ಲ ಬಾರ್ಡರ್ಸ್, ಇವು ಬಾರ್ಡರ್ಸ್ ಹೇಳ್ಕೊಡುವುದೆಲ್ಲ ಒಂದ ಕಡೆ ನೀವು ಇದನ್ನ ಮಾಡ್ಬೇಕು. ಏನು ಮಾಡ್ಬೇಕು? ಒಂದ ಕಡೆ ಪ್ರಾಕ್ಟೀಸ್ ಮಾಡ್ಬೇಕು, ಒಂದ ಕಡೆ ನೀಟಾಗೆ ತೆಗೆದಿಟ್ಕೊಳ್ರಿ. ಅಟ್ಯಾಚ್ ಹಂಪ್ಸ್ ನನಗೆ ನೀವು ಮೆಸೇಜ್ ಮಾಡ್ರಿ, ನಾನು ಆ್ಯಡ್ ಮಾಡ್ತೇನೆ. ಸ್ಲೋ ಮೋಷನ್ ಒಳಗೆ ಬ್ರೈಡಲ್ಗೆ ಹಚ್ತಿರ್ತಿರ್ಲ, ನಾನು ಈಗ ಇಲ್ಲಾಂದ್ರೂ 6-7 ವರ್ಷ ಆತು ನಮ್ಮ ಹಿಂದಿ ಬ್ರೈಡಲ್ಗದು ಹಚ್ಚಾಕತ್ತ. ನನಗೆ ಆರಾಮ್ಶ್ರೀ ಇಲ್ಲಂತಂದ್ರು ಒಬ್ಬಾಕೆ ಹಚ್ಚಾಕತ್ತಂದ್ರೆ 7ರಿಂದ 8 ತಾಸು ಬೇಕು ನನಗೆ. ಓಕೆ, ಖರೆ ಹೇಳಾಕತ್ತೇನಿ. ಫಿಗರ್ಸ್ ಅದು ತೆಗಿಯಾಕತ್ತಂತಂದ್ರೆ 7ರಿಂದ 8 ತಾಸು ನನಗೆ ಬೇಕು. ಕೈಗೆ ಕಾಲಿಗೆ ಕೈಗೆ ಹಿಂದೆ ಹಚ್ಚಾಕನು ಕೂಡ ನನಗೆ 7ರಿಂದ 8 ತಾಸು ಬೇಕಾಕೈತಿ. ಅಂದ್ರೆ ನಾನು ನಿಮಗೆ ಎದಕ್ಕೆ ಹೇಳಕತ್ತೀನಿ ಅಂತಂದ್ರೆ, ಒಂದು ಸ್ವಲ್ಪ ತೆಗಿತಿರ್ತೀರಿ ಅಂದಮೇಲೆ ಒಂದು ಸ್ವಲ್ಪ ಪೇಷನ್ಸ್ ಲೆಕ್ಕ ಕೆಲಸ ಮಾಡ್ರಿ ಅಂತ. ಬ್ರೈಡಲ್ಗದು ತೆಗಿತಿರ್ತಿರ್ಲ ಅವಾಗ ಗಡ್ಬಡ್ ಮಾಡಂಗಿಲ್ಲ. 8888235643 ನಂದು ಇದ್ರೊಳಗೆ ಐತ್ ನೋಡ್ರಿ. ನೀವು ಇದನ್ನ 2 ಲೈನ್ ಅಥವಾ 3 ಲೈನ್ ಮಾಡ್ಕೋಬಹುದೇನ? ಇದನ್ನ ಇಲ್ಲಿ ಹೇಳ್ಕೊಡುದು 4ನೇ ಬಾರ್ಡರ್, ಅಡ್ವಾನ್ಸ್ ಬಾರ್ಡರ್ ಒಳಗೆ 4ನೇ ಬಾರ್ಡರ್. ಇಲ್ಲಿ ನೋಡ್ರಿ, ಇದ್ರೊಳಗೆ ನಾನು ನಿಮಗೆ ಕಮಲ ಅಂದ್ರೆ ಲೋಟಸ್ ಎಲ್ಲರಿಗೂ ಗೊತ್ತಾಯ್ತು ನಿಮಗೆ ಹೆಂಗೆ ತೆಗಿಬೇಕಂತ ಹೇಳಿ. ಇದನ್ನ ಈಸಿ ವೇ ಒಳಗೆ ನಾ ಹೇಳ್ಕೊಟ್ಟಿದ್ನಲ್ಲ, ಆ ಲೋಟಸ್ನ ಇಲ್ಲೇ ತೆಗೀರಿ. ಲೋಟಸ್ನ ಪ್ರಾಕ್ಟೀಸ್ ಮಾಡಿರ್ಯಾ? ಈಸಿ ಅನ್ಸಕತೈತಿ. ನೋಡ್ರಿ, ಏನಕ್ಕೆ ಗೊತ್ತಾ? ನನ್ನ ಇನ್ಸ್ಟಾಗ್ರಾಮ್ ID ಒಳಗೆ ಐತ್ ನೋಡ್ರಿ. ಯಾರ ಮೆಸೇಜ್ ಮಾಡಿದ್ದು ಇದ್ರೊಳಗೆ ಹಾಕಿನ ನಂಬರ್. ಯೂಟ್ಯೂಬ್ ಲಿಂಕ್ನ ಸೆಂಡ್ ಮಾಡ್ತೀನಿ. ಓಕೆ, ನೋಡ್ಲಿ, ನೀವು ಮಾಡಿದ ತಪ್ಪ ಇದ್ರೊಳಗೆ ಹೇಳ್ತೀನಿ, ನಾ ಮಾಡೋದು ಕರೆಕ್ಟೇ ಇದ್ರೊಳಗೆ ಹೇಳ್ತೇನೆ. ಓಕೆ, ನಾ ಅದನ್ನ ಕರೆಕ್ಷನ್ ಮಾಡಿ ಇಲ್ಲಿ ನಿಮ್ಗೆ ತೋರಿಸ್ತೇನೆ. ನೀವು ಏನು ಮಾಡ್ತಿರ್ತಪ್ಪ ಅದನ್ನ ಇಲ್ಲ ನಿಮ್ಗೆ ತೋರಿಸ್ತೇನೆ. ಓಕೆ, ಫಸ್ಟ್ ನಾ ಮಾಡ್ತೀನಿ ನೋಡ್ರಿ ವರ್ಕ. ಈಗ ಇಲ್ಲೇನು ಮಾಡೋದು?
ಹೆಂಗೆ ಫಿಲಪ್ ಮಾಡಬೇಕಪ್ಪ ಅಂತಂದ್ರೆ ಹೊರಗಡೆ ಮಾತ್ರ ಟಚ್ ಆಗಿರ್ಬೇಕು, ಹೊರಗಡೆ ಲೈನಿಗೆ ಮಾತ್ರ ಡಿಸ್ಟರ್ಬ್ ಆಗಿರ್ಬೇಕು, ಒಳಗಡೆ ಲೈನಿಗೆ ಒಂಚೂರು ದಕ್ಕ ಮುಕ್ಕಿ ಏನೂ ಆಗಿರಬಾರ್ದು. ಓಕೆ, ಈ ರೀತಿ ನೀವು ಯಾವ ರೀತಿ ತೆಗಿತೀರಿ ಅಂತ ಇಲ್ಲಿ ಹೇಳ್ಕೊಡ್ಲಿ. ನೀವು ಯಾವ ರೀತಿ ತೆಗಿತೀರಿ ಇಲ್ಲಿ ನೋಡ್ರಿ, ನೀವು ಹೆಂಗೆ ತೆಗಿತೀರಿ ಅಂತ ಹೇಳಿ ನಿಮ್ದು ಕರೆಕ್ಟ್ ಬಂದಿರ್ತೈತಿ. ಅಂದ್ರ ನಾ ಏನು ಹೇಳೋದಪ್ಪ ಅಂತಂದ್ರ ಚಲೋ ತಂಗ ತೆಗಿತೀರಿ ನೀವು ಚಲೋ ತಂಗ ತೆಗಿತೀರಿ. ಬಟ್ ನೀವು ಈ ಚೆಕ್ ಬಾಕ್ಸ್ ಏನಿರುತ್ತೆ ಅದನ್ನ ಪೂರ್ತಿ ಫಿಲಪ್ ಮಾಡ್ಕೋಬೇಕು. ತಿಳಿಯಾಕತೈತಿ? ನೀವೇನ್ ಮಾಡ್ತೀರಿ, ಚೆಕ್ ಬಾಕ್ಸ್ನ ಇದು ನೋಡ್ರಿ ಪೂರ್ತಿ ತುಂಬಿದ್ನಿ ಅಂತಂತಂದ್ರೆ ನಮ್ದು ಏನಾಕೈತಿ, ಇದು ಫಿಲಪ್ನ ಜಾಸ್ತಿ ಆಗ್ಬಿಡ್ತೈತಿ. ನೀವೇನು ಮೆಹಂದಿದ್ ವರ್ಕ್ ಮಾಡಿರ್ತೀರಿ ಇದು ಜಾಸ್ತಿ ಆಗ್ಬಿಡ್ತೈತಿ, ರೈಟ್? ಈ ರೀತಿ ಎಲ್ಲ ಫಿಲಪ್ ಮಾಡಿಬಿಡ್ತೀರಿ. ಈ ರೀತಿ ಫಿಲಪ್ ಮಾಡಿಬಿಟ್ರೆ ಏನಾಕೈತಿ, ನಮಗೆ ಕಮಲ ಸಂದಕೈತಿ, ನಾವು ತೆಗೆದಿರುವಂಥ ಕಮಲ ಸಂದಕೈತಿ. ಇದು ಫಿಲ್ಲಿಂಗ್ ವರ್ಕ್ ಏನಾಕೈತಿ, ನಾವು ಇಲ್ಲೆಲ್ಲ ಫಿಲಪ್ ಮಾಡಿದೆ ಏನಾಕೈತಿ, ಅದು ಜಾಸ್ತಿ ಆಕೈತಿ. ತಿಳಿಯಾಕತೈತ್ಯಾ? ಹಿಂಗೆ ಮಾಡಿದ್ರೆ ಇದು ಏನಕೈತಿ, ತಪ್ಪು, ಇದು ಕರೆಕ್ಟ್. ಫಿಲಪ್ ಯಾವಾಗಲೂ ನಾವು ಮೆಹಂದಿಲೇ ಫಿಲಪ್ ಮಾಡಿರ್ತೀವಲ್ಲ ಅದ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಅದೊಂದು ಸ್ವಲ್ಪ ಕಡಿಮೆ ಮಾಡ್ರಿ. ನೆಕ್ಸ್ಟ್ ನೀವು ಇಲ್ಲಿ ಲೋಟಸ್ ಕುಂಡ್ರಿಸ್ರಿ, ಇಲ್ಲಿಗಂದ್ರೆ ಬೇಬಿ ಎಲಿಫೆಂಟ್ ಕುಂಡ್ರಿಸಿದ ಅಂತಂದ್ರ ಅದು ಪೂರ್ತಿ ನಮ್ಮ ಏರಿಯಾ ಏನಾಗಬೇಕಾ, ಕವರ್ ಆಗಿರ್ಬೇಕ. ತಿಳಿಯಾಕತೈತ್ಯಾ? ಮತ್ತ ಈ ರೀತಿ ಫಿಲಪ್ ಮಾಡ್ತೀನಾಗ ಈ ರೀತಿ ಫಿಲಪ್ ಮಾಡ್ತಿರ್ತಿರ್ಲ, ಇಲ್ಲಿ ನಿಮಗೆ ಇದ್ರ ಒಳಗ್ ಟಚ್ ಆಕೈತಿ, ಆದಾಕೈತಿ, ನಿಮಗದ ಇದನ್ನಿರಂಗಿಲ್ಲ. ಅಂದ್ರೆ ಹೆಂಗ್ ಬೇಕಾದಂಗ ಹಿಂಗ್ ತುಂಬೋದಂತಂದ್ರೆ ಹಿಂಗ್ ತುಂಬ್ಕೊಂತ ಹೋಗ್ಬಿಡ್ತೀರಿ. ಬಟ್ ತುಂಬತ್ನ್ಯಾಗ ಒಂದ್ ಸ್ವಲ್ಪ ಈ ಒಳಗಿನ ಲೈನಿಗೆ ಒಂದ್ ಚೂರು ಧಕ್ಕ ಮುಖ್ಯ ಆಗಬಾರ್ದ, ಆ ರೀತಿ ಸ್ಲೋ ಮೋಷನ್ ಒಳಗ ತುಂಬೇಕ. ಹತ್ಲಿರಿ, ನೀವು 12 ತಾಸು ತಗೋರಿ ಬ್ರೈಡಲ್ ಹಚ್ಚಾಕ. ಬಟ್ ವರ್ಕ್ ಹೆಂಗಿರ್ಬೇಕ, ನೀಟಾಗಿರ್ಬೇಕ. ಓಕೆ, ಅಂದ್ರೆ ನಾ ಹೇಳೋದೇನಪ್ಪ ಅಂತಂದ್ರ ಕಮಲ ನಮಗ ಏನ್ ಮೆಹಂದಿ ಫಿಲಪ್ ಮಾಡಿದ್ದ ಎದ್ದು ಕಾಣಿಸೋದು ಅವಶ್ಯಕತೆ ಇಲ್ಲ. ನಮಗಿದ ಕಮಲ ಐತ್ಲಾ, ಈ ಡಿಸೈನ್ ನಮಗ ಎದ್ದು ಕಾಣಿಸುವಂತದ್ದು ಬೇಕಾಗೈತಿ. ನಮಗಿದ್ ಮೆಹಂದಿದ ಹೆಚ್ಚು ಪೇಸ್ಟ್ ಬೇಕಾಗಿಲ್ಲ. ಇಲ್ಲೇ ತುಂಬಿಟ್ಟಿರ್ತಿರಲ್ಲ, ಇದೆಲ್ಲ ವೇಸ್ಟ್. ಈ ರೀತಿ ವರ್ಕ್ ಮಾಡ್ರಿ. ತಿಳಿತಾ? ಅಲ್ಲಿ ರೂಪಾ ಅನ್ನೋರು ಹಾಕ್ಯಾರ ನೋಡ್ರಿ ನನ್ನ ನಂಬರ್. ನೆಕ್ಸ್ಟ್, ಓಕೆ, ನಿಮಗೆ ಗೊತ್ತಾತಾ ಈ ರೀತಿ ವರ್ಕ್ ಮಾಡ್ಬೇಕಂತ ಹೇಳಿ ಗೊತ್ತಾತಾ? ಅಂದ್ರೆ ಏನ್ ಮಾಡ್ಬೇಕಾ, ಲೈನ್ಸ್ ನೀವು ಹಾಕುತ್ನ್ಯಾಗ ಏನ್ ಮಾಡ್ಬೇಕಾ, 3 ಕುಂಡ್ರಿಸ್ರಿ ನೀವು ಲೋಟಸ್. ಈ ರೀತಿ ಲೋಟಸ್ನ 3 ಲೋಟಸ್ ಕುಂಡ್ರಿಸ್ರಿ. 4 ಲೋಟಸ್ ಕುಂಡ್ರಿಸ್ಬೇಕು, 5 ಲೋಟಸ್ ಕುಂಡ್ರಿಸ್ಬೇಕು, ಏನು ರೂಲ್ಸ್ ಇಲ್ಲ ಮೆಹಂದಿ ಒಳಗ. ಓಕೆ, ಅವ್ರ ಕೈ ಸಣ್ಣ ಇರ್ತಾವ, ದೊಡ್ಡ ಇರ್ತಾವ. ಸೊ ನೀವು ಅದ್ರೊಳಗ ಯಾವ ರೀತಿ ಕುಂಡ್ರಿಸ್ಬೇಕು ಅದೇ ರೀತಿ ಕುಂಡ್ರಿಸ್ಬೇಕಾ. ಬಟ್ ಏನ್ ಮಾಡ್ಬೇಕಾ, ಈ ರೀತಿ ವರ್ಕ್ ಮಾಡ್ರಿ. ಈ ರೀತಿ ವರ್ಕ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಪೂರ್ತಿ ತುಂಬಿರ್ಬೇಕು. ನೆಕ್ಸ್ಟ್ ಅಗೇನ್ ಸೇಮ್ ಲೈನ್ ಹಾಕೊಳ್ಳೋದು, ಅಟ್ಯಾಚ್ ಹಂಪ್ಸ್ ಮಾಡಿಬಿಟ್ರಂತಂದ್ರೆ ಇದು ಕಂಪ್ಲೀಟ್. ತಿಳಿತಾ? ನಾಲ್ಕ ಬಾರ್ಡರ್ ಹೇಳ್ಕೊಟ್ಟಿನಿ ಅಂತ ಹೇಳಿ ಇಷ್ಟು ಟೈಮ್ ಆತಪ್ಪ 4 ಬಾರ್ಡರ್ ಅಷ್ಟೇ ಹೇಳ್ಕೊಟ್ರೆ ಅನ್ನಕ್ ಹೋಗ್ಬೇಡ್ರಿ. ಈ 4 ಬಾರ್ಡರ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ನಾ ಹೇಳ್ಕೊಟ್ಟಿಲ್ಲ, ಈ ಬಾರ್ಡರ್ಸ್ಗಳು ಭಾಳ ಚಂದ ಕಾಣಿಸ್ತಾವ. ಬೇಕಾದ್ರೆ ನೀವು ಬ್ರೈಡಲ್ಗದು ಹಚ್ಚಿರ್ತಿರಲ್ಲ ಯಾರ, ಅವಾಗ ಟ್ರೈ ಮಾಡಿ ನೋಡ್ರಿ. ಇಲ್ಲ ಅಂತಂದ್ರೆ ನೀವು ಮನಿ ಒಳಗೆ ಯಾರಿಗಾರ ನಿಮ್ಮ ಅಕ್ಕ ತಂಗ್ಯಾರಿಗೆ, ಮಮ್ಮಿಗೆ, ನಿಮ್ಮ ಮಕ್ಕಳಿಗೆ ಅದು ಹಚ್ಬೇಕಾತಂದ್ರೆ ಈ ಬಾರ್ಡರ್ಸ್ಗಳನ್ನ ಯೂಸ್ ಮಾಡಿ ನೋಡ್ರಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಓಕೆ, ಪ್ರಾಕ್ಟೀಸ್ ಮಾಡ್ರಿ, ದಿನಾಲು ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಕ್ಕಿರಿ, ಅದೊಂದು ನೆನಪಿರ್ಲಿ. 1 ಸತ 2 ಸತ ಟ್ರೈ ಮಾಡಿ ಅಯ್ಯೋ ಬರವಾಲ್ತ ಅಂತ ಹೇಳಿ ನೀವೇನಾದ್ರೂ ಕೈ ಚೆಲ್ ಕುಂತ್ ಬಿಟ್ರಿ ಅಂತಂದ್ರೆ ಬರಂಗೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ. ಓಕೆ,
ದಿವ್ಸಲು 1 ತಾಸು ಆಗವಲ್ತಕ್ಕ, ಅರ್ಧ ತಾಸು ಆಗವಲ್ತಕ್ಕ. ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇಷ್ಟು ಬಾರ್ಡರ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋ ಕಳಿಸ್ಬೇಕ. ಪ್ರಾಕ್ಟೀಸ್ ಮಾಡಿದವ್ರ ಯಾರಿಗೆ ಇಂಟ್ರೆಸ್ಟ್ ಐತಿ ಮುಂದೆ ಕಲಿಬೇಕು ಅನ್ನೋರು. ಓಕೆ ಓಕೆ, ನಾಳೆ ನಾಡ್ದಂತ್ರು ಮಿಕ್ಸಾಲಜಿ ಕ್ಲಾಸ್ ಐತಿ, ನಾ ಲೈವ್ ಬರಂಗಿಲ್ಲ. ಮತ್ತು ನೆಕ್ಸ್ಟ್ ಯಾವಾಗಾದ್ರೂ ನಾ ಫ್ರೀ ಇದ್ದೆ ಅಂತಂದ್ರೆ ರಾಯಲ್ ಎಲಿಫೆಂಟ್ನ ಹೇಳ್ಕೊಡ್ತೇನೆ. ಅಂದ್ರೆ ಎಲಿಫೆಂಟ್ ಸ್ಟ್ರಕ್ಚರ್ ಯಾವ ರೀತಿ ಹಾಕ್ತಾರ, ರಾಯಲ್ ಎಲಿಫೆಂಟ್ನ ಯಾವ ರೀತಿ ತೆಗಿತಾರ ಅಂತ ಹೇಳ್ಕೊಡ್ತೇನೆ. ಓಕೆ, ಗುಡ್ ನೈಟ್ ಗೈಸ್. ಇದನ್ನ ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಇನ್ನೊಂದ್ಸತ ಅನ್ನೋರೆಲ್ಲರೂ ಯೂಟ್ಯೂಬ್ ಚಾನೆಲ್ ನಾನು ಲಿಂಕ್ ಕಳಿಸ್ತೀನಿ, ಗ್ರೂಪ್ ಒಳಗೆ ನೋಡ್ಬೋದು. ಓಕೆ, ಬಾಯ್, ಗುಡ್ ನೈಟ್.